ಕಲಬುರಗಿಯಲ್ಲಿ ಶವ ಸಾಗಿಸೋದಕ್ಕೆ ಪರದಾಟ ನಡೆಸಿದಂತಹ ಘಟನೆ ನಡೆದಿದೆ. ಸಚಿವ ಶರಣಪ್ರಕಾಶ್ ಪಾಟೀಲ್ ಅವರ ಊರಿನಲ್ಲೇ ಈ ಘಟನೆ ನಡೆದಿದೆ, ಅವರ ಸ್ವಕ್ಷೇತ್ರದಲ್ಲಿ. ಕಲಬುರಗಿ ಜಿಲ್ಲೆ ಸೇಡಂ ಹೊರವಲಯದಲ್ಲಿ ನಡೆದಿರತಕ್ಕಂತಹ ಘಟನೆ. ನದಿ ದಾಟೋದಕ್ಕೆ ಸೇತುವೆ ಇಲ್ಲದೆ ಜನ ಪರದಾಡಿದ್ದಾರೆ. ಟ್ರ್ಯಾಕ್ಟರ್ನಲ್ಲಿ ಶವ ಸಾಗಿಸಿದ್ದಾರೆ ಗ್ರಾಮಸ್ಥರು. ರುದ್ರಭೂಮಿಗೆ ಹೋಗೋದಕ್ಕೆ ಸೂಕ್ತ ರಸ್ತೆ ಇಲ್ಲ. ಪುರಸಭೆ ಮಾಜಿ ಸದಸ್ಯ ರಾಜು ನಿಧನ ಹೊಂದಿದ ಹಿನ್ನೆಲೆಯಲ್ಲಿ ಅವರ ಶವ ಸಾಗಿಸೋದಕ್ಕೆ ಹರಸಾಹಸ ಪಡಬೇಕಾಯ್ತು. ಕೈ ಹಿಡಿದುಕೊಂಡು ನದಿ ದಾಟಿದ್ದಾರೆ ಸ್ಥಳೀಯರು. ಯಾಕಂತಂದ್ರೆ ಅಲ್ಲಿ ರಸ್ತೆನೇ ಇಲ್ಲ, ಅಲ್ಲಿ ಸೇತುವೆನೇ ಇಲ್ಲ. ಹಾಗಾಗಿ ಸೇತುವೆ ನಿರ್ಮಾಣ ಮಾಡಬೇಕು ಅಂತ ಸ್ಥಳೀಯರು ಒತ್ತಾಯಿಸಿದ್ದಾರೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಓಂ ಪ್ರಕಾಶ್ ಮುನ್ನೂರು ಇದ್ದಾರೆ. ಓಂ ಪ್ರಕಾಶ್, ಯಾಕೆ ಇಲ್ಲೊಂದು ಕನಿಷ್ಠ ಮೂಲಭೂತ ಸೌಕರ್ಯನೂ ಕೂಡ ಇಲ್ಲ ಅಂತ ಏನ್ ಹೇಳ್ತಾರೆ ಸಚಿವರು ಇದಕ್ಕೆ? ಖಂಡಿತವಾಗ್ಲೂ ಕಲಬುರಗಿ ಜಿಲ್ಲೆಯ ಸೇಡಂ ಪಟ್ಟಣದ ಕಮಲಾವತಿ ನದಿಯನ್ನ ದಾಟಿಕೊಂಡು ಅಲ್ಲಿರುವಂತ ಜನರು ಅಂತ್ಯ ಸಂಸ್ಕಾರಕ್ಕೆ ಹೋಗುವಂತ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಯಾಕಂತಂದ್ರೆ ಇದು ನಿನ್ನೆ ಮೊನ್ನೆದಲ್ಲ, ಕಳೆದ ಹಲವಾರು ವರ್ಷಗಳಿಂದ ಇಲ್ಲಿರುವಂತ ಒಂದು ಸಮಸ್ಯೆ ಇರುವಂತದ್ದು. ಪ್ರತಿ ಬಾರಿ ಕೂಡ ಮಳೆಗಾಲದಲ್ಲಿ ಮಳೆ ಬಂದು ಆ ಕಮಲಾವತಿ ನದಿ ಏನು ತುಂಬಿ ಹರಿತಾ ಇರುವಂತದ್ದು, ಆ ಸಂದರ್ಭದಲ್ಲಿ ಅಲ್ಲಿರುವಂತ ಜನರು ಯಾರಾದ್ರೂ ಸಾವನ್ನಪ್ಪಿದ್ರೆ ಅಂತವ್ರ ಅಂತ್ಯ ಸಂಸ್ಕಾರ ಮಾಡ್ಬೇಕಾದ್ರೆ ನದಿ ಆಚೆ ಕಡೆ ಇರುವಂತ ಆ ರುದ್ರಭೂಮಿ ಏನಿದೆ, ಆ ರುದ್ರಭೂಮಿಗೆ ತೆಗೆದುಕೊಂಡು ಹೋಗುವ ಅಂತ ಸಂಸ್ಕಾರ ಮಾಡ್ಬೇಕಾಗುತ್ತೆ. ಅದೇ ರೀತಿ ಮೊನ್ನೆ ಮಾಜಿ ಪುರಸಭೆ ಸದಸ್ಯರೊಬ್ಬರು ಸಾವನ್ನಪ್ಪಿರುವಂತಹ ಸಂದರ್ಭದಲ್ಲಿ ಕಮಲಾವತಿ ನದಿ ನೀರು ತುಂಬಿ ಹರಿತಾ ಇತ್ತು. ತುಂಬಿ ಹರಿತಾ ಇರುವಂತಹ ಸಂದರ್ಭದಲ್ಲೇ ಟ್ರ್ಯಾಕ್ಟರ್ ನಲ್ಲಿ ಆ ಶವವನ್ನ ತೆಗೆದುಕೊಂಡು ಹೋದ್ರೆ ಇತ್ತ ಕುಟುಂಬಸ್ಥರು ಮತ್ತೆ ಸಾರ್ವಜನಿಕರು ನದಿಯಲ್ಲಿ ಮಾನವ ಸರಪಳಿಯನ್ನ ನಿರ್ಮಿಸಿಕೊಂಡು ತೆಗೆದುಕೊಂಡು ಹೋಗಿ ಅಂತ್ಯ ಸಂಸ್ಕಾರವನ್ನ ಮಾಡಿರುವಂತದ್ದು. ಈ ನದಿಗೆ ಅಡ್ಡಲಾಗಿ ಒಂದು ಸೇತುವೆಯನ್ನ ನಿರ್ಮಾಣ ಮಾಡಿ ಮಾದಿಗ ಸಮಾಜದವರು ಬಹುತೇಕರು ಆ ಒಂದು ರುದ್ರಭೂಮಿಯಲ್ಲಿ, ಅಂದ್ರೆ ಮಾದಿಗ ಸಮಾಜಕ್ಕೆ ಮೀಸಲಾಗಿರುವಂತಹ ರುದ್ರಭೂಮಿ ಅದು. ಸೊ ಅಲ್ಲಿ ಅವರು ಆ ಒಂದು ಅಂತ್ಯ ಸಂಸ್ಕಾರಕ್ಕೆ ತೆಗೆದುಕೊಂಡು ಹೋಗ್ಬೇಕಾದ್ರೆ ಈ ರೀತಿಯಾದಂತಹ ಸಂಕಷ್ಟ ಪಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಹಾಗಾಗಿ ಸಚಿವರಿಗೂ ಕೂಡ ಸಾಕಷ್ಟು ಬಾರಿ ಮನವಿ ಮಾಡಿರುವಂತದ್ದು, ಅಂದ್ರೆ ಅದಕ್ಕೊಂದು ಸೇತುವೆ ನಿರ್ಮಾಣ ಮಾಡ್ಕೊಡಿ, ಅಂದ್ರೆ ಈ ರೀತಿಯಾಗಿ ನದಿ ದಾಟುವ ಬದಲು ಸೇತುವೆ ಮೇಲಿಂದ ಹೋಗೋದಕ್ಕೆ ಅನುಕೂಲ ಆಗುತ್ತೆ ಅನ್ನುವಂತ ಸಾಕಷ್ಟು ಮನವಿ ಮಾಡ್ಕೊಂಡಿದ್ರು ಕೂಡ ಇದುವರೆಗೂ ಆ ಒಂದು ಸೇತುವೆ ನಿರ್ಮಾಣ ಕಾರ್ಯ ಏನು ಆಗಿಲ್ಲ. ಸೊ ಹಾಗಾಗಿ ಜನರು ಪ್ರತಿ ಬಾರಿ ಕೂಡ ಯಾರಾದ್ರೂ ಸಾವನ್ನಪ್ಪಿದ್ರೆ ಈ ರೀತಿಯಾದಂತ ಹರಸಾಹಸ ಪಡುವಂತ ಒಂದು